ನಮಸ್ತೆ. ಇವತ್ತು ಟೆರೇಸ್ ಮೇಲೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ನಾನು ಮತ್ತೆ ನಮ್ಮ ಮನೆಯವ್ರು ಇಬ್ರು ಹೋಗಿ ಕ್ಲೀನ್ ಮಾಡ್ಬಿಟ್ಟು ಬಂದ್ವಿ. ಅಷ್ಟೊತ್ತಿಗೆ ಹನಿ ಅಡುಗೆ ಮನೆಯಲ್ಲಿ ಟಿಫನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಿದ್ಲು. ಕ್ಯಾಪ್ಸಿಕಮ್ ಮತ್ತೆ ಆಲೂಗಡ್ಡೆ ಕರಿ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಹಾಕೊಂಡು ಒಂದು ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ಲಲ್ವಾ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಒಂದು 2 ಟೊಮೊಟೊನ ಹಾಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದ್ಮೇಲೆ ಆಲೂಗಡ್ಡೆನ ಹಾಕೊಂಡು ಅದನ್ನು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ನಾನು ಒಂದು 5 ನಿಮಿಷ ಅದನ್ನ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತಾ ಇದ್ದೀನಿ. ಮತ್ತೆ ಖಾರಕ್ಕೆ ಅಂತ ಹೇಳಿ ನಾನು RM ಸಂಪೂರ್ಣ ಅವರ ಬೇಳೆ ಸಾಂಬಾರ್ ಪೌಡರ್ನ 2 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಬೇರೆ ಯಾವುದೇ ಪೌಡರ್ಸ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ ಅಂದ್ರೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಆಯ್ತು. ತುಂಬಾ ಈಸಿ ಆಗಿರುವಂತ ಆಲೂಗಡ್ಡೆ ಮತ್ತೆ ಕ್ಯಾಪ್ಸಿಕಮ್ ಕರಿ ಅನ್ನೋದು ರೆಡಿ ಆಗುತ್ತೆ. ಇನ್ನು ಈ ಒಂದು ಪೌಡರ್ ನಲ್ಲಿ ಕೆಂಪು ಮೆಣಸು, ಬ್ಯಾಡ್ಗೆ, ಧನಿಯಾ, ಬೇಳೆ, ಕರಿಬೇವು, ಹಿಂಗು, ಮೆಂತ್ಯ ಮುಂತಾದ ಪದಾರ್ಥಗಳನ್ನ ಯೂಸ್ ಮಾಡಿರ್ತಾರೆ. ಮತ್ತೆ ಪ್ರತಿ ಒಂದು ಇಂಗ್ರೀಡಿಯೆಂಟ್ಸ್ ಏನಿದೆ ಎಲ್ಲಾನು ಹ್ಯಾಂಡ್ ಪಿಕ್ ಆಗಿರುತ್ತೆ ಮತ್ತೆ ಅಥೆಂಟಿಕ್ ವೇಲಿ ಇದನ್ನ ಮಾಡಿರ್ತಾರೆ. ಮನೆಯಲ್ಲಿ ನಾವು ಯಾವ ರೀತಿ ಹೈಜಿನಿಕ್ ಆಗಿ ಟೇಸ್ಟಿಯಾಗಿ ಮಾಡಿರ್ತೀವೋ ಅದೇ ತರ ಇರುತ್ತೆ. ಇನ್ನು ಇದೇ ಒಂದು ಪೌಡರ್ ಇಂದ ನಾನು ಇವತ್ತು ತರಕಾರಿ ಮತ್ತೆ ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರ್ನು ಸಹ ಮಾಡ್ಕೊಂಡೆ. ಬಿಸಿ ಮತ್ತೆ ತುಂಬಾ ಜನಕ್ಕೆ ಮಾಡೋ ರೆಸಿಪಿ ಗೊತ್ತಿರಲ್ಲ. ಫ್ರೆಶ್ ಮತ್ತೆ 100% ಆರ್ಗ್ಯಾನಿಕ್ ಕೆಮಿಕಲ್ ಮುಕ್ತ ಹೋಮ್ ಮೇಡ್ ಪೌಡರ್ ಬೇಕು ಅಂತಂದ್ರೆ ಬೆಸ್ಟ್ ಅಂತಾನೆ ಹೇಳ್ತೀನಿ. ನಾನು ಆಲ್ಮೋಸ್ಟ್ 1 ಇಯರ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಸಾಂಬಾರ್ ಪೌಡರ್ ಜೊತೆ ಮಟನ್ ಸಾಂಬಾರ್ ಪೌಡರ್, ಧನಿಯಾ ಪೌಡರ್ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೋಬಹುದು.